ಸ್ನೇಹಿತರೆ ನಮಸ್ತೆ. ಸೊ ಇವಾಗ ನಾವು ಬಂದಿರೋದು ಬಾದಾಮಿ ಚಾಲುಕ್ಯರ ರಾಜಧಾನಿಯಾದಂತಹ ಬಾದಾಮಿ. ಇಲ್ಲಿ ವಿಶೇಷತೆ ಏನಪ್ಪ ಅಂತ ಅಂದರೆ ಬೆಟ್ಟಗಳನ್ನು ಕೊರೆದು ಆ ಗುಹೆಗಳ ರೀತಿ ಮಾಡಿರುವಂತಹ ಕೇವ್ ಟೆಂಪಲ್ಸ್ ಇಲ್ಲಿನ ವಿಶೇಷತೆ. ನೋಡಿ ಹಿಂದೆಗಡೆ ಕಾಣಿಸ್ತೆ, ಇದೇ ಕೇವ್ ಟೆಂಪಲ್. ಒಳಗಡೆ ಇನ್ನೂ ತೋರಿಸ್ತೀನಿ, ಮೇಲ್ಗಡೆ ಎತ್ತೋಗಿ ಬನ್ನಿ ಹೋಗೋಣ. ಈಗ ನನ್ನ ಹಿಂದೆ ಏನು ಕಾಣಿಸ್ತಾ ಇದೆ, ಇದು ಮೊದಲನೇ ಗುಹೆ. ಈ ಗುಹಾಂತರ ದೇವಾಲಯವನ್ನು ಶಿವನಿಗಾಗಿ ನಿರ್ಮಿಸಲಾಗಿದೆ. ಬನ್ನಿ ನೋಡೋಣ ಏನೇನಿದೆ ಇಲ್ಲಿ ಅಂತ. ಮೊದಲನೇ ದೇವಸ್ಥಾನ, ಗುಹಾಂತರ ದೇವಸ್ಥಾನ ಶಿವನಿಗಾಗಿ ನಿರ್ಮಿಸಲಾಗಿದೆ. ಪರಮೇಶ್ವರನ ಒಂದು ಕೆತ್ತನೆ, ಈ ಕಡೆ ಬಂದು ಅರ್ಧನಾರೀಶ್ವರನ ಕೆತ್ತನೆ. ಇಲ್ಲೂ ಯಾವುದೇ ರೀತಿಯಾದಂತಹ ಇದೆ, ಶಿವನ ವಿಗ್ರಹವಿದೆ ಇಲ್ಲಿ. ಕಾಣಿಸ್ತಾ ಇಲ್ಲ? ಕಾಣಿಸ್ತಿದೆ ನೋಡಿ. ಮೊದಲನೇ ಗುಹೆಯಲ್ಲಿ ಶಿವನ ವಿಗ್ರಹವಿದೆ. ಈ ಗುಹೆ ಕಾಣಿಸ್ತಿದೆಯಲ್ಲ, ಈ ಗುಹೆ ಎರಡನೇ ಗುಹೆ ಆಗಿದ್ದು ಇದು ಕೂಡ ವಿಷ್ಣು ಸ್ವಾಮಿಗೆ ಅರ್ಪಣೆ ಮಾಡಿದ್ದಾರೆ. ಈ ವಿಷ್ಣು ಸ್ವಾಮಿಯ ಗುಹೆ ಕೆತ್ತನೆ ಮಾಡಿದ್ದಾರೆ. ಬನ್ನಿ ನೋಡುವ. ಈ ಗುಹೆಯ ಮಂಟಪದ ಆ ಕಡೆ ಈ ಕಡೆ ಬಲ ಮತ್ತು ಎಡಗಡೆಯಲ್ಲಿ ನೋಡಿ ಭೂವರಾಹ ಸ್ವಾಮಿ ಇದು, ಹಾಗೂ ಇದು ವಾಮನ ರೂಪ. ಗರ್ಭಗುಡಿಯಲ್ಲಿ ಏನೂ ಇಲ್ಲ, ಚೆನ್ನಾಗಿದೆ ದೇವಸ್ಥಾನ. ಸ್ನೇಹಿತರೆ, ನಿಮಗೆ ಇನ್ನೊಂದು ವಿಚಾರ ಹೇಳ್ಬೇಕಂತ ಅಂದರೆ, ಇದೆಲ್ಲ ಒಂದೇ ಕಲ್ಲು ಬಂಡೆಯನ್ನು ಕೊರೆದು ದೇವಸ್ಥಾನವನ್ನು ಮಾಡಿದ್ದಾರೆ. ಬೇರೆ ಬೇರೆ ಕಲ್ಲುಗಳನ್ನ ತಗೊಂಬಂದು ಜೋಡಿಸಿ ಕಟ್ಟಿ ಇಲ್ಲಿ ದೇವಸ್ಥಾನಗಳನ್ನ ಮಾಡಿಲ್ಲ. ಒಂದೇ ಬಂಡೆ, ಈ ಶಿಲೆ ಏನಿತ್ತು, ಇಡೀ ಬೆಟ್ಟದ ಶಿಲೆ ಏನಿತ್ತು, ಅದನ್ನು ಕೊರೆದು ದೇವಸ್ಥಾನವನ್ನು ಮಾಡಿರುವಂಥದ್ದು ಇದು. ಅದಕ್ಕೆ ಇದನ್ನು ಗುಹಾಂತರ ದೇವಾಲಯಗಳು ಅಂತ ಕರೀತಾರೆ. ಈ ಒಂದು ಗುಹಾಲಯವನ್ನು 6ನೇ ಶತಮಾನದಲ್ಲಿದ್ದಂತಹ ರಾಜ ಮಂಗಳೇಶನು ನಿರ್ಮಿಸಿರುವಂಥ, ವಿಷ್ಣು ದೇವರಿಗಾಗಿ ನಿರ್ಮಿಸಿರುವಂತಹ ಒಂದು ಗುಹಾಲಯ. ಬನ್ನಿ ನೋಡೋಣ ಹೆಂಗಿದೆ. ತುಂಬ ದೊಡ್ಡದಾಗಿದೆ. ಈ ಕಡೆಯೂ ವಿಷ್ಣು, ಈ ಕಡೆ ನರಸಿಂಹ ಸ್ವಾಮಿ. ಚೆನ್ನಾಗಿದೆ. ಗುಹಾಂತರ ದೇವಾಲಯ ತುಂಬ ವಿಶಾಲವಾಗಿದೆ. ಗರ್ಭಗುಡಿಲಿ ಏನೂ ಇಲ್ಲ, ಚಾಲು. ಸ್ನೇಹಿತರೆ, ಇದು ಕೊನೆಯದು. ಈ ಒಂದು ಕೇವ್ ಬಂದು ಕೊನೆ ಕೇವ್. ಇದು ಜೈನರಿಗೆ ಸಂಬಂಧಪಟ್ಟಂಥ ಕೇವ್ ಆಗಿದೆ. ನೋಡಿ ಇಲ್ಲಿ ಜೈನ ದಿಗಂಬರ ಸನ್ಯಾಸಿಯ ಕೆತ್ತನೆಯನ್ನು ಈ ಒಂದು ಗುಹೆಯ ಬಲ ಹಾಗೂ ಎಡ ಬದಿಗಳಲ್ಲಿ ಕೆತ್ತಲಾಗಿದೆ. ಹಾಗೂ ಗುಹೆಯ ಎಲ್ಲ ಗೋಡೆಗಳ ಮೇಲೆ ಜೈನ ದಿಗಂಬರ ಸನ್ಯಾಸಿಯ ಕೆತ್ತನೆಗಳನ್ನು, 24 ತೀರ್ಥಂಕರರ ಕೆತ್ತನೆಗಳನ್ನು ಮಾಡಿದ್ದಾರೆ. ಹಾಗೂ ಇದರ ಗರ್ಭಗುಡಿಯಲ್ಲಿ 14ನೇ ತೀರ್ಥಂಕರರಾದಂತಹ ಮಹಾವೀರರ ಕೆತ್ತನೆಯನ್ನು ಕೂಡ ಮಾಡಿದ್ದಾರೆ, ವಿಗ್ರಹ. ಇದು ಮೇಲೆ ಟಾಪಲ್ಲಿರುವಂಥ ಕೊನೆಯ ಒಂದು ಇದು. ಪುಷ್ಕರಣಿ ಕಲ್ಯಾಣಿ. ಕೊನೆಯ ಗುಹಾಂತರ ದೇವಾಲಯ. ಬಾದಾಮಿಯಲ್ಲಿರುವಂತಹ ಕಲ್ಯಾಣಿ ಹಾಗೂ ಗುಹಾಂತರ ದೇವಾಲಯಗಳು. ನಿಸರ್ಗದ ಸೃಷ್ಟಿಯೇ ಒಂದು ವಿಸ್ಮಯ ನೋಡಿ.